ನಿಮ್ಮ ಅನುಭವವನ್ನು ಶೇರ್ ಮಾಡ್ಕೋತೀವಿ ಸ್ವಾಮಿ. ಇಲ್ಲ, ತಕ್ಷಣಕ್ಕೆ ಅದು ಶುರು ಮಾಡ್ತೀವಿ. ಸಾಧಕ ಬಾಧಕಗಳು ನೋಡ್ಕೊಂಡು ಮಾಡಬೇಕಾಗಿದೆ. ಏನಾಗಿದೆ, ಒಂದು ದಿನಕ್ಕೆ 300 ಟ್ರೈನ್ ರೀ ಬೆಂಗಳೂರಿಗೆ ಬರ್ತಾ ಇರೋದು. ಇವರೇ ನಿಮ್ಮ ಹೆಸರೇನು? ಮಯೂರ್. 300 ಟ್ರೈನ್ ಬರ್ತಾ ಇರೋದು. ಇಲ್ಲಿಂದ ಓಡಾಡೋದು ಮಾಡೋದು 300 ಟ್ರೈನು. ನಮಗೆ ಎಲ್ಲಿ ನಿಲ್ಲಿಸ್ಬೇಕು, ಏನು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಮಟ್ಟಿಗೆ ಒತ್ತಡ ಇದೆ ಅಂದರೆ ಅಧಿಕಾರಿಗಳಿಗೆ ಸಾಧ್ಯ ಇಲ್ಲ. ಇದಕ್ಕೋಸ್ಕರವಾಗಿ ನಾವು ಮೆಗಾ ಕೋಚಿಂಗ್ ಸೆಂಟ್ರನ್ನ ಮಾಡೋದಕ್ಕೆ ಕೊಟ್ಟಿರೋದು. ಆ ಮೆಗಾ ಕೋಚಿಂಗ್ ಒಂದು ಸೆಂಟ್ರು ನನಗನ್ನಿಸ್ತದೆ ಸಾಕಷ್ಟು ನಮಗೆ ಅನುಕೂಲ ಆಗ್ತದೆ. ಅದಲ್ದಿರ ಕೆಲವು ಟ್ರೈನ್ಗಳನ್ನು ಬೇರೆ ಬೇರೆ ಕಡೆ ನಾವು ಬೇರ್ಪಡಿಸಿ ಮಾಡ್ತಕ್ಕಂಥ ಕೂಡ ನಮ್ಮ DRM ಅವರು, ನಮ್ಮ ಅಧಿಕಾರಿಗಳು ತುಂಬ ಚೆನ್ನಾಗಿ ಇವತ್ತು ನಾವು ಎಲ್ಲವನ್ನು ನಿಮ್ಗೆ ಹೇಳೋಕ್ಕಾಗೋದಿಲ್ಲ, ಮಾಡ್ತಾಯಿದ್ದೀವಿ ಇನ್ ದಿ ಇಂಟ್ರೆಸ್ಟ್ ಆಫ್ ಪಬ್ಲಿಕ್. ಆದ್ದರಿಂದ ನನಗೆ ತಿಳಿದ ಮಟ್ಟಿಗೆ ಬೆಂಗಳೂರನ್ನು ಬೆಳವಣಿಗೆಯನ್ನು ನಾವು ಕಡಿವಾಣ ಆಗದೆ ಹೋದರೆ, ಬೆಂಗಳೂರಿನಿಂದ ಮುಂದೆ ಇರ್ತಕ್ಕಂಥ ಕೆಲವು ತುಮಕೂರು, ಕೋಲಾರ, ರಾಮನಗರ ಈ ರೀತಿ ಪ್ರದೇಶಗಳಿಗೆ ನಾವು ಶಿಫ್ಟ್ ಮಾಡದೆ ಹೋದರೆ ಕಷ್ಟ ಆಯ್ತದೆ ಅನ್ನೋ ದೃಷ್ಟಿಯಿಂದನೇ ತುಮಕೂರಿನಲ್ಲಿ 4 ಲೈನ್ಗಳನ್ನು ಮಾಡ್ತಕ್ಕಂಥದ್ದಕ್ಕೆ ನಾನೇನೋ ಅನಿರೀಕ್ಷಿತವಾಗಿ MP ಆಗಿ ಹೋದೆ. ನಾನು ನಿಮಗೆ ಗೊತ್ತು, ಬೆಂಗಳೂರಿನವನು. ನಾನು ಹೋದ್ಮೇಲೆ ಅಲ್ಲಿ ಏನೇನು ಮಾಡಬೇಕೋ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿಯನ್ನು ಅದನ್ನು ಕೂಡ ಡೆವಲಪ್ ಮಾಡುವಾಗ ಬೆಂಗಳೂರಿನ ಗಮನದಲ್ಲಿ ಇಟ್ಕೊಂಡೆ ನಾವು ಮಾಡಬೇಕಾಯ್ತು. ನೋಡಿ, ನಾವು ಕನ್ನಡದಲ್ಲಿ ಡೈರೆಕ್ಟ್ ಅಪಾಯಿಂಟ್ಮೆಂಟ್ಗೆ ನಾನು ಹೋದ್ಮೇಲೆ ಮಾಡಿದ್ದೀವ್ರಿ. ಒಂದು ಅಕ್ಷರನೂ ನೀವು ಬರೆಯೋಲ್ರಿ. ಅದು ಪರಿಸ್ಥಿತಿ. ನಾನು ಕೂಡ 2 ವರ್ಷ ಸುಮಾರು 35-40ಕ್ಕೂ ಮೇಲ್ಪಟ್ಟು ಎಕ್ಸಾಮಿನೇಷನ್ನು ಏನು ಪ್ರಮೋಷನ್ದಿದು, ಅದು ಎಷ್ಟು ವರ್ಷ ಆದಮೇಲೆ 10 ವರ್ಷ ಆದಮೇಲೆ, 12 ವರ್ಷ ಆದಮೇಲೆ, 15 ವರ್ಷ ಆದಮೇಲೆ ಕೇಡರ್ ಪ್ರಮೋಷನ್ ಬರ್ತದೆ. ಅದು ಯಾವುದು? D ಮತ್ತು C. ಕರೆಕ್ಟ್? D ಮತ್ತು Cಗೆ ಅಷ್ಟೇ ಇದಿರೋದು. D ಮತ್ತು Cನಲ್ಲಿ ಅವತ್ತು ಹಿಂದಿನ ಕಾಲದಲ್ಲಿ ನಾನು ಇದ್ದಾಗ ನನಗೆ ಹಿಂದಿ ನಾನು ಓದೇ ಇರಲಿಲ್ಲ. ಆದರೂ ಎಲ್ಲ ಒಂದು ಕಡೆ ಇಂಗ್ಲೀಷು ನಮ್ಗೆ ಗೊತ್ತಿತ್ತಲ್ವ. ನಾವೇನು ಮಾಡಿದ್ವಿ, ಅಲ್ಲಿಗೂ ಪರ್ಮಿಷನ್ ಪ್ರಾವಿಷನ್ ಮಾಡಿದ್ವಿ. ಅದಾದಮೇಲೆ ತಮಿಳ್ನಾಡಿನಲ್ಲಿಲ್ಲ, ಕೇರಳದಲ್ಲಿಲ್ಲ, ಆಂಧ್ರದಲ್ಲಿಲ್ಲ, ತೆಲಂಗಾಣದಲ್ಲಿಲ್ಲ, ದೇಶದ ಯಾವುದೇ ಭಾಗದಲ್ಲೂ ಕೂಡ ಆಯಾ ರಾಜ್ಯದ ಸ್ಥಳೀಯ ಭಾಷೆಗಳಲ್ಲಿ ಎಕ್ಸಾಮಿನೇಷನು ಡಿಪಾರ್ಟ್ಮೆಂಟ್ ಇದ್ರದ್ದು ಪ್ರಮೋಷನ್ದು. ಅಪಾಯಿಂಟ್ಮೆಂಟ್ಗಿದೆ ಇವತ್ತು ಕೂಡ ಎಲ್ಲ ರಾಜ್ಯಗಳಲ್ಲೂ ಕೂಡ ಅಪಾಯಿಂಟ್ಮೆಂಟ್ಗಳಿಗೆ ಇದೆ. ಇಲ್ಲ, ನೀವು ತರಿಸಿ ನೋಡಿ. ಇಲ್ಲಪ್ಪ, ಒಂದು ನಿಮಿಷ ತಾಳು. ಅಪಾಯಿಂಟ್ಮೆಂಟ್ಗಿದೆ, ಪ್ರಮೋಷನ್ಗಿಲ್ಲ. ಇದೆಯಪ್ಪ ಪ್ರಮೋಷನ್ಗೆ? ನೈನಾ ಸರ್? ಪ್ರಮೋಷನ್ಗೆ ನಾನು ಅದೇ ಮಾಡಿ ನನ್ನಷ್ಟು ಹೋರಾಟ ಮಾಡಿದವನಿಲ್ಲ, ಮಾಡ್ತಾಯಿದ್ದೀನಿ. ಇವತ್ತಿಗೂ ಕೂಡ ಒದ್ದಾಡ್ತಾ ಇದ್ದೀನಿ. ನಮಗೇನಾಗಿದೆ, 2 ವರ್ಷ ನಾನು ಬಂದಮೇಲೆ ಸುಮಾರು ಎಕ್ಸಾಮಿನೇಷನ್ನು ಡಿಪಾರ್ಟ್ಮೆಂಟ್ನಲ್ಲಿ ಅದು ಮಾಡಿದ್ವಿ. ಇವ್ರು ಕನ್ನಡದಲ್ಲೇ ಕೂಡ ಕೆಲವ್ರಿಗೆ ಎಷ್ಟು ಮಟ್ಟಿಗೆ ಅಂತ ಅವೆಲ್ಲ ನಾವು ಹೇಳ್ಕೊಡೋದು ಬೇಡ, ಅದು ನಾನೇ ಚಿಕ್ಕವನಾಗಿ ಹೋಗ್ತೀನಿ. ಇದಾಗಬೇಕು ಅನ್ನೋದು ನನ್ನ ಬಯಕೇನೂ ಇದೆ. ಏನು ಪ್ರಮೋಷನ್ಗೂ ಕೂಡ ಕನ್ನಡದಲ್ಲಿ ಆಗಬೇಕು ಅಂತ ಅಲ್ಲಿ ಸರ್ಕಮ್ಸ್ಟೆನ್ಸಸ್ಸನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಮಾಡುವಾಗ ಆಯಾ ಸ್ಥಳೀಯ ಭಾಷೆಗಳಲ್ಲೇ ಎಕ್ಸಾಮಿನೇಷನ್ ನಡೆಯೋದು. ಅದರೊಳಗೆ ಕರ್ನಾಟಕದಲ್ಲಿ ಕನ್ನಡವೂ ಕೂಡ ಇದೆ. ಥ್ಯಾಂಕ್ ಯು ಸರ್. ನಾವು ಈಗಾಗಲೇ ಮಾಡಿದ್ದೀವಿ, ಅದು ಒಂದು ನಡೀತಾ ಇದೆ. ಇದಕ್ಕೂ ಏನೋ ಇವೆರಡೂ ಆದಮೇಲೆ ಅದು ತಗೋತೀವಿ. ಇವೆರಡೂ ಆದಮೇಲೆ ಇದು ನಮ್ಮ ಕಂಟೋನ್ಮೆಂಟು ಮತ್ತು ಯಶವಂತಪುರ 2 ಮುಗಿದ ಮೇಲೆ ಅದನ್ನು ಕೈಗೆತ್ತೀವಿ. ಸರಿನಾ ಸರ್? ಅದನ್ನು ಕೈಗೆತ್ತೀವಿ. ಥ್ಯಾಂಕ್ ಯು ಸರ್.